ನಮಸ್ತೆ ಎಲ್ರಿಗೂ. ಸೊ ಈಗ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಕೋalition ಗೌರ್ಮೆಂಟ್ ಅದು ಬಂತು, ಆಮೇಲೆ ಈ ಕೋalition ಗೌರ್ಮೆಂಟ್ ಮುರಿಯುತ್ತಾ ಅಥವಾ ಇದು ಕೋalition ಗೌರ್ಮೆಂಟಿಂದ ಸಿಂಗಲ್ ಪಾರ್ಟಿ ಸಿಸ್ಟಮ್ ಹೋಗುತ್ತಾ ಅಂತ ತುಂಬ ನ್ಯೂಸಲ್ಲಿ ಬರ್ತಾ ಇದೆ. ಸೊ ನಮಗೆ ಅದ್ರ ಬಗ್ಗೆ ಏನು ಬೇಡ, ನಮಗೆ ಪಾಲಿಟಿಕ್ಸ್ ಒಳಗೆ ಬೇಡ. ಯಾಕಂದರೆ ಇವೆಲ್ಲ ಎಂಟರ್ಟೈನ್ಮೆಂಟ್, ಅಂದರೆ ಅದು ಬೀಳುತ್ತಾ ಅಥವಾ ಏಳುತ್ತಾ ಅಥವಾ ಏನು ಹಾಗೆ ಇರುತ್ತಾ ಅದು ನಮಗೆಲ್ಲ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಗಿ ನಾವು ಈ ಕೋalition ಗೌರ್ಮೆಂಟ್ ಅಂದರೆ ಏನು, ಇದು ಅಂದರೆ ಇದ್ರ ಹಿಸ್ಟ್ರಿ ಏನು, ಇದ್ರದ್ದು ಅಡ್ವಾಂಟೇಜಸ್ಗಳೇನು, ಕೋalition ಗೌರ್ಮೆಂಟ್ ಬಂದರೆ, ಆಮೇಲೆ ಕೋalition ಗೌರ್ಮೆಂಟ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ನಮಗೆಲ್ಲ ಗೊತ್ತು ಏನಂದರೆ ಇಂಡಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಚರ್, ಲ್ಯಾಂಗ್ವೇಜ್, ಆಮೇಲೆ ಎಥ್ನಿಕ್ಸಿಟಿ, ಆಮೇಲೆ ಪಾಪ್ಯುಲೇಷನ್, ಆಮೇಲೆ ರಿಲಿಜಿಯನ್, ಕ್ಲಾಸ್, ಕಾಸ್ಟ್ ಇಂದ ಡೈವರ್ಸಿಫೈಡ್ ಇದ್ದೀವಿ. ಸೊ ಈ ಡೈವರ್ಸಿಫೈಡ್ ಇಷ್ಟೆಲ್ಲ ಇದ್ದರೂ ಅಂದರೆ ಒಂದೇ ಒಂದು ಪಾರ್ಟಿ ಇದೆಲ್ಲ ಅಂದರೆ ಅವರ ಆಕಾಂಕ್ಷೆ ಆಸೆ ಎಲ್ಲ ಪೂರೈಕೆ ಮಾಡುತ್ತಾ, ಇಲ್ಲ ಒಂದು ಕಮ್ಯುನಿಟಿ ಅಥವಾ ಒಂದು ರಿಲಿಜನ್, ಒಂದು ಕಾಸ್ಟ್, ಒಂದು ಅಂದರೆ ಇದ್ರ ಬೇಸ್ ಮೇಲೆ ಬಂದಿರೋ ಪಾರ್ಟಿ ಸೊ ಜಾಸ್ತಿ ಅದಕ್ಕೆ ಒತ್ತು ಕೊಡುತ್ತೆ. ಆದರೆ ಬ್ರಾಡರ್ ಸ್ಪೆಕ್ಟ್ರಮ್ ಇಲ್ಲ, ಒಂಥರ ನ್ಯಾರೋ ಸ್ಪೆಕ್ಟ್ರಮ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಸಿಂಗಲ್ ಪಾರ್ಟಿ ಸಿಸ್ಟಮ್ ಆದರೆ ಒಂದೇ ಪಾರ್ಟಿ ಅಂದರೆ ಎಲ್ಲರ ಒಂದುಗೂಡಿಸಿ ಅಂದರೆ ಹೋಗಲ್ಲ. ಅಂದರೆ ಓನ್ಲಿ ಅವರ ಪೊಲಿಟಿಕಲ್ ಐಡಿಯಾಲಜಿ ಏನಿದೆ ಆ ಥರನೇ ಹೋಗುತ್ತೆ. ಸೊ ಇದೇ ಕೋalition ಗೌರ್ಮೆಂಟ್ ಬಂದಾಗ ಒಂದು ವೈಡ್ ಸ್ಪೆಕ್ಟ್ರಮ್ ಆಗಿ, ಅಂದರೆ ಅವ್ರ ಐಡಿಯಾಲಜಿ, ಇನ್ನೊಬ್ಬರ ಐಡಿಯಾಲಜಿ, ಎಲ್ಲ ಮೈನಾರಿಟಿ ಗೌರ್ಮೆಂಟ್ ಐಡಿಯಾಲಜಿ ಪ್ಲಸ್ ಈ ಪಾರ್ಟಿ ಯಾವುದಿದೆ ಅವರೆಲ್ಲ ಅಂದರೆ ಸಮ್ಮಿಶ್ರದೆಲ್ಲ ಮಿಕ್ಸ್ ಆಗಿ ಎಲ್ಲ ಒಂದು ಅವ್ರವ್ರ ರೀಚ್ ಆಗುತ್ತೆ. ಸೊ ಈ ಪಾಪ್ಯುಲರ್ ಒಪಿನಿಯನ್ನು ಒಂಥರ ಅಂದರೆ ಎಲ್ಲ ಒಂಥರ ಇದು ಹೇಳ್ಬೇಕಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ರೆಪ್ರೆಸೆಂಟೇಟಿವ್ ಗೌರ್ಮೆಂಟಿಗೆ ಇನ್ನೊಂದು ಹೆಸರು ಕೊಡಬೇಕಂದ್ರೆ ಈ ಕೋalition ಗೌರ್ಮೆಂಟೇ ಅನ್ಬೋದು. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಡೈವರ್ಸಿಫೈಡ್ ಕಂಟ್ರಿ ಎಷ್ಟು ಡಿಫ್ರೆಂಟ್ ರಿಲಿಜನ್ ಕ್ಲಾಸ್ ಕಲ್ಚರ್ ಇಷ್ಟೆಲ್ಲ ಇದ್ದರೂ ಅಂದರೆ ಎಲ್ಲ ಥರದ್ದು ಇದು ಫೀಡ್ ಮಾಡ್ಬೋದು. ನಮಗೆ ಬೇಕಾಗಿರೋದೇನು, ಕೋalition ಗೌರ್ಮೆಂಟ್ ಅಂದರೆ ಏನಪ್ಪ ಅದ್ರ ಬಗ್ಗೆ. ಸೊ ಕೋalition ಗೌರ್ಮೆಂಟ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಎಲ್ಲ ಪಾರ್ಟಿ ಮಿಕ್ಸ್ ಆಗಿ, ಅಂದರೆ ಎಲ್ಲ ಪಾರ್ಟಿ ಒಂದಾಗಿ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡೋದು. ಈ ಕೋalition ಗೌರ್ಮೆಂಟ್ ಈ ಗೌರ್ಮೆಂಟ್ ಆಗಿ ಖುದ್ದಾಗಿ ಬಾಪ ಈ ಮೈನಾರಿಟಿ ಮಾಡ್ಕೊಡ್ತೀವಿ ಅಂತ ಗೌರ್ಮೆಂಟ್ ಅವರೇ ಮಾಡ್ಕೊಳಲ್ಲ ಇದು ಆ್ಯಕ್ಚುಲಿ. ಸೊ ಇದು ಯಾರು ಮಾಡೋದಂದರೆ ಈ ವೋಟರ್ಸ್ಗಳು ಇವಾಗ ವೋಟ್ ಹಾಕ್ತಾರೆ, ಅದಾದಮೇಲೆ ರಿಸಲ್ಟ್ ಬಂದಾಗ ಯಾರ ಪಾರ್ಟಿಗೂ ಮೆಜಾರಿಟಿ ವೋಟ್, ಅಂದರೆ ಈ ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ಕೊಟ್ಟರೆ ಲೋಕಸಭೆ ಒಳಗೆ 273 ಸೀಟ್ಸ್, ಅಂದರೆ ಅದೊಂದು ಮ್ಯಾಜಿಕ್ ನಂಬರ್ ಅಂದರೆ ಏನು, ಈ 543 ಟೋಟಲ್ ಸೀಟ್ಸ್ ಇದೆಯಲ್ಲ. ಸೊ 543 ಡಿವೈಡೆಡ್ ಬೈ 2 ಅಂದರೆ ಹಾಫ್ ಬೈ 2 ಮಾಡಿದ್ರೆ 543 ಡಿವೈಡೆಡ್ ಬೈ 2 ಮಾಡಿದ್ರೆ 272 ಬರುತ್ತೆ. ಸೊ 272 ಪ್ಲಸ್ 1 ಮೇಲೆ ಯಾರು ಇರ್ತಾರೋ ಸೊ ಅವರು ಸಿಂಪಲ್ ಮೆಜಾರಿಟಿ, ಅಂದರೆ ಅವರು ಗೌರ್ಮೆಂಟ್ ಫಾರ್ಮ್ ಮಾಡ್ಕೋಬೋದು. ಇದರಲ್ಲಿ ನಾನು 90% ಬರಬೇಕು 100% ಬರಬೇಕಂತ ಏನೋ ರೂಲ್ಸ್ ಇಲ್ಲ. ಯಾರು ಅಂದರೆ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಥರ ನಾವು ಅಳವಡಿಸ್ಕೊಂಡಿರೋದು, ಅದಕ್ಕೆ ನಾವು ಮೋರ್ ದೆನ್ ಹಾಫ್ ವೇ ಹೋದರೂ ನಾವು ಸಿಂಗಲ್ ಪಾರ್ಟಿಯಾಗಿ ಹೊರಹೊಗ್ಬೋದು. ಆದರೆ 273 ಮೆಜಾರಿಟಿ ಬರಲಿಲ್ಲ ಅಂದರೆ, ಸೊ ಈಗ 2024 ಎಲೆಕ್ಷನಲ್ಲಿ 232 ಸೀಟ್ಸ್ BJP ಬಂತು, ಆಮೇಲೆ TDP ಪ್ಲಸ್ JDU ಅವ್ರಿಗೆ ಬಂದಿರೋದು 12 ಅಂದರೆ ಒಂದು 30 ಸೀಟ್ಸ್ ಅಂದರೂ ಇಟ್ಕೊಂಡ್ರು 275 ಪ್ಲಸ್ ದಾಟ್ತು. ಸೊ ಅವರು ಒಂದು ಅಲಯನ್ಸ್ ಮಾಡ್ಕೊಂಡು, ಅಂದರೆ ಅಲಯನ್ಸ್ ಆಲ್ರೆಡಿ ಪ್ರೀಪೋಲ್ ಒಳಗೆ ಆಗಿತ್ತು. ಸೊ ಒಂದು ಸಿಂಗಲ್ ಮ್ಯಾನಿಫೆಸ್ಟೋ ಥರ ಬಿಟ್ಟಿದ್ರು. ಆ್ಯಕ್ಚುಲಿ ಅದೇ ಬೆಸ್ಟ್ ಅಡ್ವಾಂಟೇಜ್ ಅವರಿಗೆ ಸಿಕ್ಕಿರೋದು. ಯಾಕಂದರೆ ಪೋಸ್ಟ್ ಪೋಲಲ್ಲಿ ಈ ಅಲಯನ್ಸ್ಗಳು ಮಾಡಿಕೊಂಡ್ರೆ ಜಲ್ದಿ ಒಡೆಯೋ ಸಾಧ್ಯತೆ ಹೆಚ್ಚು. ಆದರೆ ಅದೇ ಪ್ರೀಪೋಲಲ್ಲಿ ಮಾಡ್ಕೊಂಡಿರೋದು ತುಂಬ ಅಂದರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಒಂದೇ ಮ್ಯಾನಿಫೆಸ್ಟೋ ವಿತ್ ಕಾಂಪ್ರಮೈಸ್ಡ್ ಅಂದರೆ NDA ಅಂತ, ಸೊ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ BJPದವ್ರದ್ದು. ಸೊ ಅದರಿಂದ 273 ಅವ್ರು ಹಾಫ್ ವೇ ಕ್ರಾಸ್ ಆದ್ರಲ್ಲ, ಸೊ ಅವ್ರು ಆರಾಮ್ಸಾಗಿ ಈಸಿಯಾಗಿ ಮಾಡ್ಕೋಬೋದು. ಆದರೆ ಆ್ಯಕ್ಚುಲಿ ಇಲ್ಲಿ ಟ್ವಿಷನ್ ಅಂದರೆ ಅವರು ಸಿಂಗಲ್ಗೆ BJP ಅವರೇ ರೂಲ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವರು ವಿತ್ ಪರ್ಮಿಷನ್, ಅಂದರೆ TDP ಆಮೇಲೆ ಅವರು ಆಮೇಲೆ JDU ಪ್ಲಸ್ ಇನ್ನೂ ಮೈನಾರಿಟಿ ಅಂದರೆ
ಈ ಅವ್ರ ಕೋalition ಇದ್ದವರು. ಕೋalition ಅಂದ್ರೆ ಏನು ಅಂದರೆ ಎಲ್ಲ ಒಂದು ಸೇರಿ ಎಲ್ಲ ಬೇರೆ 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 ಪಾರ್ಟ್ ಸೇರಿ ಒಂದು ಯೂನಿಟ್ ಆಗೋದು, ಅದನ್ನೇ ಕೋalition ಗೌರ್ಮೆಂಟ್ ಅಂದರೆ ಒಂದು ಗೌರ್ಮೆಂಟ್ ಅನ್ನೋದು. ಅದೇ ಕೋalition ಅಂದರೆ ಕೋalition ಆಗೋದೇ ಕೋalition ಗೌರ್ಮೆಂಟ್ ಅನ್ನೋದು ಅಷ್ಟೇ. ಸೊ ಇದನ್ನ ಈ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡಿದಾಗ ಒಂದು ಮೆಜಾರಿಟಿ ಗೌರ್ಮೆಂಟ್ ತರೋದು ಅಷ್ಟೇ ಕೋalition ಗೌರ್ಮೆಂಟ್. ಕೋalition ಗೌರ್ಮೆಂಟ್ ಫಾರ್ಮ್ ಆಗಿರೋದು ಅಂದರೆ ಇದ್ರ ಫೀಚರ್ಸ್ ಹೇಳಬೇಕಂದ್ರೆ ಈ ಪವರ್ ಸೀಸ್ ಮಾಡೋಕ್ಕೋಸ್ಕರ ಒಂದು ಮೇನ್ ಫೀಚರ್ಸ್. ಆಮೇಲೆ ಇದು ಬಂದಿರೋದು ರಿವಾರ್ಡ್ ಮೆಟೀರಿಯಲ್ ಸೀಸ್ ಮಾಡೋಕ್ಕೋಸ್ಕರ. ಅದಾದಮೇಲೆ ಈ ಕೋalition ಗೌರ್ಮೆಂಟ್ ಅಂದರೆ ಸ್ಟ್ಯಾಟಿಕ್ ಆಗಿಲ್ಲ, ಅಂದರೆ ಅವರೇ ಪರ್ಮನೆಂಟ್ ಆಗಿರಲ್ಲ. ಯಾಕಂದರೆ ಇದೊಂಥರ ಡೈನಾಮಿಕ್ ಅಫೇರ್ಸ್ ಅನ್ನೋ ಥರ. ಈ ಎಲ್ಲಿ ತನಕ ಮೈನಾರಿಟಿ ಗೌರ್ಮೆಂಟ್ ಅಂದರೆ ಮೈನಾರಿಟಿ ಪಾರ್ಟಿಗಳು ಎಲ್ಲಿ ತನಕ ಸಪೋರ್ಟ್ ಮಾಡ್ತಾರೆ ಅಲ್ಲಿ ತನಕ ಈ ಮೆಜಾರಿಟಿ ಇರ್ತಾನೆ ಇರುತ್ತೆ. ಇಲ್ಲಾಂದರೆ ಅವ್ರು ಡಿಸೈಡ್ ಮಾಡಿಕೊಂಡು ಯಾವುದೇ ಬೇರೆ ಪಾರ್ಟಿ ಬೇಕಾದರೂ ಅವರು ಸೇರ್ಕೋಬೋದು. ಅದಾದಮೇಲೆ ಇನ್ನೊಂದು ಈ ಕನ್ಸ್ಟ್ರಕ್ಷನ್ ಆಫ್ ಸ್ಪೆಸಿಫಿಕ್ ಇಂಟ್ರೆಸ್ಟ್, ಇದು ಬಂದು ಒಂಥರ ಟೆಂಪ್ರರಿನೇ ಇರುತ್ತೆ. ಆಮೇಲೆ ಈ ಕೋalition ಗೌರ್ಮೆಂಟ್ ಇದ್ರ ಮೇನ್ ಕೀನೋಟೇ ಏನಂದರೆ ಕಾಂಪ್ರಮೈಸ್. ಈ ಕೋalition ಗೌರ್ಮೆಂಟ್ ಫಸ್ಟ್ ಟೈಮ್ ಅಂದರೆ ಈ 2024 ಬಂದಿದ್ದಲ್ಲ. ಆ್ಯಕ್ಚುಲಿ ಇದು 1977 ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇಂದನೇ ಸ್ಟಾರ್ಟ್ ಆಗಿತ್ತು ಈ ಟ್ರೆಂಡ್. ಸೊ ಅಲ್ಲಿಂದ ಅಂದರೆ ಬೇರೆ ಬೇರೆ ಗೌರ್ಮೆಂಟ್ ಎಲ್ಲನೂ ಬಂದು ಹೋಗಿವೆ. ಈ ಬಿಫೋರ್ 10 years ಇಂದ ಸಿಂಗಲ್ ಮೆಜಾರಿಟಿ ಪಾರ್ಟಿ ರೂಲ್ ಮಾಡ್ತಾ ಇತ್ತು. ಸೊ ಈಗ ಕೋalition ಗೌರ್ಮೆಂಟಿಗೆ ಈಗ ಬಂದಿದ್ದು. ಇದು ಹೊಸ ಕಾನ್ಸೆಪ್ಟ್ ಏನಲ್ಲ. ಈ ಕೋalition ಗೌರ್ಮೆಂಟ್ ಅಡ್ವಾಂಟೇಜಸ್ ಏನಂದರೆ ಈ ಕೋalition ಗೌರ್ಮೆಂಟ್ ಡೈವರ್ಸ್ ಇಂಟ್ರೆಸ್ಟ್ಗಳನ್ನು ಅಕಾಮಡೇಟ್ ಮಾಡುತ್ತೆ. ಅದಾದಮೇಲೆ ಈ ಕನ್ಸೆನ್ಸಸ್ ಬೇಸ್ಡ್ ಪಾಲಿಟಿಕ್ಸ್ ಇದು ಜಾಸ್ತಿನೇ ಇರುತ್ತೆ. ಯಾಕಂದರೆ ಒಂಥರ ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು, ಎಕ್ಸ್ಟ್ರೀಮ್ ಸ್ಟೆಪ್ ಹೋಗಬಾರ್ದು. ಆಮೇಲೆ ಒಂದು ಎಕ್ಸ್ಟ್ರೀಮ್ ಹೋದರೆ ಆ ಮೈನಾರಿಟಿ ಗೌರ್ಮೆಂಟಲ್ಲಿರೋ ಅಂದರೆ ಈ ಅಲಯನ್ಸ್ ಅಂದರೆ ಈ ಪಾರ್ಟ್ನರ್ಸ್ಗಳು ಅವರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವರು ಬೇಕಾದ್ರೆ ಡಿಸರ್ವ್ ಮಾಡಿ ಅಥವಾ ಅವರು ತಮ್ಮ ಸಪೋರ್ಟ್ನು ಕೊಡದೇ ಇರೋದಕ್ಕೆ ಒಂದು ಫಿಯರಿಂದ. ಸೊ ಯಾವುದು ಮೆಜಾರಿಟಿ ಅಂದರೆ ಯಾವ್ದು ಜಾಸ್ತಿ ಬಂದಿರುತ್ತೆ, ಮೇಜರ್ ಪವರ್ ಯಾವುದು ಇರುತ್ತಲ್ಲ ಈ ಪಾರ್ಟಿ ನಂಬರಲ್ಲಿ ಸೀಟ್ಸ್ ಎಷ್ಟು ಇರುತ್ತೆ. ಸೊ ಅವರು ಆ್ಯಕ್ಚುಲಿ ಫಿಯರಿಂದನೇ ಇರುತ್ತೆ ಇವರು ಸಪೋರ್ಟ್ ಕಳ್ಕೋಬಾರ್ದು ಅಂತ. ಅದಾದಮೇಲೆ ಈ ಕೋalition ಗೌರ್ಮೆಂಟಿಂದ ನಮ್ಮ ಫೆಡ್ರಲ್ ಫ್ಯಾಬ್ರಿಕ್ ಅಂದರೆ ಈ ಸ್ಟೇಟ್ ಲಿಸ್ಟಲ್ಲಿ ಅಂದರೆ ಸ್ಟೇಟ್ ಲಿಸ್ಟ್ ಅಂದರೆ ಆ್ಯಕ್ಚುಲಿ ಈ ಫೆಡ್ರಲ್ ಸಿಸ್ಟಮ್ ಇರುತ್ತಲ್ಲ, ಫೆಡ್ರಲ್ ಸಿಸ್ಟಮ್ ಅಂದರೆ ಈ ಸ್ಟೇಟ್ ಸಿಸ್ಟಮ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಈ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಅದರಲ್ಲಿ ಈ ಕೋalition ಗೌರ್ಮೆಂಟ್ ಬಂದಾಗ ಏನಾಗುತ್ತೆ, ಜಾಸ್ತಿ ರೀಜನಲ್ ಡಿಮ್ಯಾಂಡ್ಸ್ಗಳಿಗೆ ಆಮೇಲೆ ರೀಜನಲ್ ಇದು ಅವ್ರ ಕನ್ಸರ್ನ್ಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಈ ಸೆಂಟ್ರಲ್ ಗೌರ್ಮೆಂಟ್. ಯಾಕಂದರೆ ಈ ಮೈನಾರಿಟಿ ಗೌರ್ಮೆಂಟ್ ಆ್ಯಕ್ಚುಲಿ ಬಂದಿರೋದೇ ಈ ರೀಜನಲಿಂದ. ಸೊ ಅವರು ರೀಜನಲಿಂದ ಬಂದಿರೋದು ಅವ್ರು ಪ್ರೆಷರ್ ಆಗ್ತಾರೆ ಈ ನಮ್ಮ ರೀಜನಲ್ ಸಬ್ಗಟ್ಟಿಗೊಳಿಸ್ಬೇಕಂತ, ಅಂದರೆ ಕನ್ಸರ್ನ್ಗಳಿಗೆ ಸ್ವಲ್ಪ ಅಂದರೆ ಮೋಸ್ಟ್ ರೆಸ್ಪಾನ್ಸಿವ್ ಇರ್ತಾರೆ. ಸೊ ಅದರಿಂದ ಫೆಡ್ರಲ್ ಸಿಸ್ಟಮ್ ಫ್ಯಾಬ್ರಿಕ್ ಒಂಥರ ಗಟ್ಟಿ ಮಾಡ್ತಾರೆ ಈ ಕೋalition ಗೌರ್ಮೆಂಟ್ ಬಂದಿರೋದ್ರಿಂದ. ಅದಾದಮೇಲೆ ಇನ್ನೊಂದು ಮೇನ್ ಅಂದರೆ ಈ ಸರ್ವಾಧಿಕಾರಿ ಆಡಳಿತ ಇರುತ್ತಲ್ಲ, ಇದು ತುಂಬಾ ಕಡಿಮೆ ಆಗುತ್ತೆ. ಯಾಕಂದರೆ ಈಗ ಸಿಂಗಲ್ ಗೌರ್ಮೆಂಟ್ ಆಗಿರೋದ್ರಿಂದ ಅಂದರೆ ಸಿಂಗಲ್ ಗೌರ್ಮೆಂಟ್ ಆದರೆ ಏನಾಗುತ್ತೆ, ಅವ್ರದ್ದೇ ಐಡಿಯಾಲಜಿ ಪ್ರಕಾರ ಯಾವ ಡೈರೆಕ್ಷನಲ್ಲಿ ಕಂಟ್ರಿನ ಹೋಗ್ಬೇಕಂತಾರೆ ಆ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾರೆ. ಅದೇ ಈಗ ಒಬ್ಬೊಬ್ಬರಿಗೆ ಅದು ಎಕ್ಸ್ಟ್ರೀಮ್ ಅನಿಸ್ಬೋದು, ಇನ್ನೊಬ್ರು ಆ ಅವ್ರ ಪರ್ಸ್ಪೆಕ್ಟಿವಿಂದ ಅದೊಂಥರ ನಾರ್ಮಲ್ ಮಾಡ್ತಿರೋದು ಅನಿಸ್ಬೋದು. ಆದರೆ ಬೇರೆಯವರಿಗೆ ತೊಂದರೆ ಆದರೆ ಆ್ಯಕ್ಚುಲಿ ಅದು ಕನ್ಸರ್ನ್. ಸೊ ಅದನ್ನು ಸರಿಪಡಿಸ್ಬೇಕಂದ್ರೆ ಒಬ್ಬರು ಯಾರಿಗಾದ್ರೂ ಜನರಿಗೆ ಅಂದರೆ ಎಲೆಕ್ಟ್ರೇಟ್ ಯಾರಿಗಾದ್ರೂ ತೊಂದರೆ ಆಗ್ತಿತ್ತು ಜನರಿಗೆ. ಸೊ ಈ ನಮ್ಮ ಗೌರ್ಮೆಂಟ್ ಅವರು ಮಾತು ಕೇಳ್ತಿಲ್ಲ ಅಂತ ಪೆಟ್ರೋಲ್ ಪ್ರೈಸ್ ಆಗಲಿ ಯಾವುದೇ ಒಂದು ಡಿಮ್ಯಾಂಡ್ ನಮ್ಗೆ ಪೂರ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಅವರು ಯಾವ ಕಡೆ ಹೋಗಿದ್ದಾರೆ ಅಂದರೆ ಅವ್ರು ರೆಸ್ಪಾನ್ಸಿವ್ನೇ ಇರಲ್ಲ. ಸೊ ಆ ರೆಸ್ಪಾನ್ಸಿವ್ ಮಾಡಲಿಕ್ಕೆ ಈ ಕೋalition ಗೌರ್ಮೆಂಟಲ್ಲಿ ಏನಾಗುತ್ತೆ, ಅವ್ರು ಜಾಸ್ತಿ ರೆಸ್ಪಾನ್ಸಿವ್ ಆಗಿರೋದ್ರಿಂದ ಒಂಥರ ಸರ್ವಾಧಿಕಾರಿಯನ್ನು ಆಡಳಿತ ಇರುತ್ತೆ ಅದು ಪೂರ ಕಡಿಮೆ ಹಾಕುವಂತ ನಾರ್ಮಲ್ ಆಗಿ ಬ್ಯಾಲೆನ್ಸ್ಡ್ ಅಪ್ರೋಚಿಂದ ಅವರು ಕೋalition ಪಾರ್ಟ್ನರ್ಸ್ ಪ್ಲಸ್ ಇವರು ಎಲ್ಲ ಡಿಸಿಷನ್ ಮೇಕಿಂಗ್ ಒಳಗೆಲ್ಲ ಬ್ಯಾಲೆನ್ಸ್ಡ್ ಅಪ್ರೋಚ್ ಕೊಡ್ತಾರೆ. ಸೊ ಈಗ ನಾವು ಇದರ ಫೀಚರ್ಸ್ ಅಡ್ವಾಂಟೇಜಸ್ ಎಲ್ಲ ಕೇಳಿದ್ವಿ. ಈಗ ನಾವು ಕೇಳಬೇಕಾಗಿರೋದು ಇದರ ಡಿಸ್ಅಡ್ವಾಂಟೇಜಸ್. ಸೊ ಇದ್ರ ಡಿಸ್ಅಡ್ವಾಂಟೇಜಸ್ ಏನಾಗ್ಬೋದು ಅಂತ ತಿಳ್ಕೊಬೇಕಂದ್ರೆ, ಸೊ ಮೇನ್ಲಿ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಅನ್ಸ್ಟೆಬಿಲಿಟಿ, ಆಮೇಲೆ ಅಂದ್ರೆ ಗೌರ್ಮೆಂಟ್ ಅಂದ್ರೆ ಇನ್ಸ್ಟೆಬಿಲಿಟಿಗೆ ಒಂಥರ ಹೋಗುತ್ತೆ ಅಥವಾ ಹೋಗಲ್ಲ ಅನ್ನೋ ಥರನೇ ಇರುತ್ತೆ. ಯಾಕಂದ್ರೆ ಈ ಕೋalition ಅಂದ್ರೆ ಈ ಪಾರ್ಟ್ನರ್ಸ್ ಯಾವಾಗ ಕೈ ಬಿಡ್ತಾರೆ ಅಂತ ಗೊತ್ತಿಲ್ಲ, ಆಮೇಲೆ ಯಾವಾಗ ಅಂದ್ರೆ ಹಾಗೆ ಇರ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ಡೈನಾಮಿಕ್ ಇರುತ್ತಲ್ಲ ಅದಕ್ಕೆ. ಆಮೇಲೆ ಯಾವಾಗ ಅಂದ್ರೆ ಒಂದು ಸಣ್ಣ ಒಂದು ಡಿಫ್ರೆನ್ಸ್, ಒಂದು ಒಪಿನಿಯನ್ ಡಿಫ್ರೆನ್ಸ್ಗೆ ಏನಾದರೂ ಒಂದು ಕೊಲಾಪ್ಸ್ ಅಂದ್ರೆ ಗೌರ್ಮೆಂಟ್ ಕೊಲಾಪ್ಸ್ ಆಗೋ ಥರ ಚಾನ್ಸಸ್ ಇರುತ್ತೆ. ಆಮೇಲೆ PM ಸ್ಥಾನ ಒಂಥರ ತುಂಬ ಮಹತ್ವದ ಇನ್ನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಆದರೆ ಪ್ರಧಾನಮಂತ್ರಿ ಅಂತ ಹೇಳ್ತಿರೋದು
ಆದರೆ ಇದೇನಾಗ್ತದೆ ಅಂದರೆ ಅದೇ ಪಿ ಎಮ್ ಈ ಕೋalition ಗೌರ್ಮೆಂಟಲ್ಲಿ ಬಂದಾಗ ಒಂಥರ ಮೇಜರ್ ಯಾವುದೇ ಡಿಸಿಷನ್ ತಗೋಬೇಕಂದ್ರೂ ಕೋalition ಪಾರ್ಟ್ನರ್ಗೆ ಅಂದರೆ ಅವ್ರು ಕೇಳಬೇಕು. ಅದಾದಮೇಲೆ ಇನ್ನೊಂದು ಇದು ಸ್ಟೀರಿಂಗ್ ಕಮಿಟಿ ಅಥವಾ ಕೋಆರ್ಡಿನೇಷನ್ ಕಮಿಟಿ ಈ ಕೋalition ಪಾರ್ಟ್ನರ್ದು ಇವತ್ತು ಒಂಥರ ಆಕ್ಟ್ ಆಗ್ತಿರುತ್ತೆ ಸೂಪರ್ ಕ್ಯಾಬಿನೆಟ್ ಥರ. ಈಗ ಹೇಗೆ ಪಿ ಎಮ್ ಕೇಳ್ತಿದ್ರು ಎಲ್ಲ ಡಿಸಿಷನ್, ಆಗ ಒಂಥರ ಕೋalition ಗೌರ್ಮೆಂಟಲ್ಲಿ ಇರೋ ಪಾರ್ಟ್ನರ್ಗಳು ಒಂಥರ ಸೂಪರ್ ಪಿ ಎಮ್ ಥರ ಆಕ್ಟ್ ಆಗ್ತದೆ, ಅಂದರೆ ಸೂಪರ್ ಪಿ ಎಮ್ ಥರ ಆಕ್ಟ್ ಆಗ್ತಾರೆ. ಯಾಕಂದರೆ ಪಿ ಎಮ್ ಬರೀ ಮೇಜರ್ ಡಿಸಿಷನ್ ಏನು ಕೇಳಬೇಕಂದ್ರೂ ಎಲ್ಲ ಈ ಅಲಯನ್ಸ್ ಪಾರ್ಟ್ನರ್ದವರಿಗೆ ಕೇಳಬೇಕಲ್ವ. ಸೊ ಅದಕ್ಕೆ ಒಂಥರ ಸೂಪರ್ ಪಿ ಎಮ್ ಅಥವಾ ಅಲ್ಟ್ರಾ ಪಿ ಎಮ್ ಒಂಥರ ಆಕ್ಟ್ ಆಗ್ತಿರ್ತಾರೆ. ಆಮೇಲೆ ಏನಂದ್ರೆ ನಾನು ಈ ಸ್ಟೀರಿಂಗ್ ಕಮಿಟಿ, ಕೋಆರ್ಡಿನೇಷನ್ ಕಮಿಟಿ, ಇದು ಅಲಯನ್ಸ್ ಪಾರ್ಟ್ನರ್ದು ಅಂದರೆ ಕೋalition ಪಾರ್ಟ್ನರ್ದವ್ರದ್ದು ಒಂಥರ ಸೂಪರ್ ಕ್ಯಾಬಿನೆಟ್ ಥರ ಆಕ್ಟ್ ಆಗ್ತಿರುತ್ತೆ. ಯಾಕಂದ್ರೆ ಈ ಎಲ್ಲ ಅಂದ್ರೆ ಒಂಥರ ಅಂಡರ್ಮೈನ್ ಮಾಡ್ತಿರ್ತಾರೆ. ಅಂದ್ರೆ ಯಾವುದೇ ಏನೇ ಒಂದು ಡಿಸಿಷನ್ ಬಂದ್ರಿ ಅಥವಾ ಯಾವುದೇ ಒಂದು ಇದು ಪೊಸಿಷನ್ ಫಂಕ್ಷನ್ ಅಂದ್ರೆ ಫಂಕ್ಷನ್ದಲ್ಲಿ ಇವತ್ತು ಈ ಕೋalition ಪಾರ್ಟ್ನರ್ದವ್ರದ್ದೇ ಸ್ವಲ್ಪ ಮೇಲಿರುತ್ತೆ ಅನ್ನಂಗೆ. ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಬಂದು ಈ ಲೀಡರ್ ಇರುತ್ತಲ್ಲ, ರೀಜನಲ್ ಪಾರ್ಟಿ ಲೀಡರ್, ಯಾವತ್ತು ಅಂದ್ರೆ ಅವರ ರೀಜನಲ್ ಒಂಥರ ನ್ಯಾಷನಲ್ ಡಿಸಿಷನ್ ಮೇಕಿಂಗ್ ಒಳಗೆ ತುಂಬಾ ಪ್ರೆಷರೈಸ್ ಮಾಡ್ತಿರ್ತಾರೆ. ಆಮೇಲೆ ಎಕ್ಸಿಕ್ಯೂಟಿವ್ಗಳಿಗೂ ಅವ್ರದೇ ಅಂದ್ರೆ ಈ ಎಕ್ಸಿಕ್ಯೂಟಿವ್ಗಳಿಗೂ ಅವ್ರೇನಂತಾರೆ ಜಾಸ್ತಿ ನಮಗೆ ಅಂದ್ರೆ ಒತ್ತು ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಒಂಥರ ಡಿಫ್ರೆನ್ಸ್ ಆಗುತ್ತೆ. ಆದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೇಕು ಆ ಪವರ್ ಬೇಕಂದ್ರೆ ಅವರಿಗೆ. ಅದಾದ್ಮೇಲೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ತುಂಬಾ ಲಾರ್ಜ್ ಆಗುತ್ತೆ. ಅಂದ್ರೆ ಈಗ ಆಕ್ಚುಲಿ ಒಂದು 15% ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ 15% ಅಂದ್ರೆ ಇದು 273 ಇದು ಎಷ್ಟು ಕೋalition ಗೌರ್ಮೆಂಟ್ ಇಂದ ಅಂದ್ರೆ ಈ ಪವರ್ ಅಲ್ಲಿ ಇರೋರು ಅಂದ್ರೆ ಎಷ್ಟು ಇರ್ತಾರೆ ಅದಕ್ಕಿಂತ ಒಂದು 15% ಟೋಟಲ್ ಇರ್ಬೇಕಂದ್ರೆ ಒಂದು 543 ಇದು 15% ಇರ್ಬೇಕಷ್ಟೇ. ಅದಾದ್ಮೇಲೆ ಅಂದ್ರೆ 543 ಇದು 15% ಅಷ್ಟೇ ಮಿನಿಸ್ಟರ್ ಮಾಡ್ಕೋಬಹುದು. ಆ ಒಂದು ರೂಲ್ಸ್ ಇದೆ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇದರಿಂದ ಅಂದ್ರೆ ಒಂದು ಪೋರ್ಟ್ಫೋಲಿಯೋಗಳನ್ನ ಎಲ್ಲರಿಗೂ ಹಂಚೋಬಹುದು. ಅಂದ್ರೆ ಸೊ ಎಲ್ಲ ಪಿ ಎಮ್ ಎ ಇಟ್ಕೋತಿದ್ರು ಅಂದ್ರೆ ಮೇನ್ ಇಂಪಾರ್ಟೆಂಟ್. ಆದ್ರೆ ಈ ಕೋalition ಗೌರ್ಮೆಂಟ್ ಬಂದಾಗಿಂದ ಎಲ್ಲ ಅವರಿಗೂ ಸ್ವಲ್ಪ ಈ ಪವರ್ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಡೆವಲ್ಯೂಷನ್ ಮಾಡೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಪಿ ಎಮ್ ಆಗಲಿ ಮೇನ್ ಅಂದ್ರೆ ಅವರು ಪಾರ್ಟಿದವರು ಸೊ ಡೆವಲ್ಯೂಷನ್ ಮಾಡ್ತಾರೆ ಅವ್ರ ಪವರ್ಗಳನ್ನ. ಸೊ ಈ ಬ್ರಾಡ್ ಇರುತ್ತಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ ಒಂಥರ ಬ್ರಾಡ್ ಆಗಿರುತ್ತೆ ಆ ಬೇಸು. ಅದಾದ್ಮೇಲೆ ಇದು ಕೌನ್ಸಿಲ್ ಆಫ್ ಗೌರ್ಮೆಂಟ್ ಅಂದ್ರೆ ಇದು ಕೋalition ಗೌರ್ಮೆಂಟ್ ಇದೆಯಲ್ಲ, ಇದು ಯಾವತ್ತು ಅಂದ್ರೆ ಏನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಆಗಲಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಅಂದ್ರೆ ಲ್ಯಾಬ್ಸ್ ಆಗಲಿ, ಅದು ಯಾವತ್ತು ತನ್ನ ಇದಕ್ಕೆ ನಾನೇ ಮಾಡಿದ್ದೀನಿ ಅಥವಾ ಅದು ನನ್ನಿಂದ ಆಗಿದೆ ಅಂತ ಯಾವತ್ತು ಬ್ಲೇಮ್ ಅವ್ರು ತೊಗೊಳಲ್ಲ. ಯಾಕಂದ್ರೆ ಅವರು ಬ್ಲೇಮ್ ಮಾಡ್ತಿರ್ತಾರೆ. ಅಂದ್ರೆ ಅವ್ರದ್ದೇ ಅಂದ್ರೆ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಳಲ್ಲ ಕೋalition ಗೌರ್ಮೆಂಟ್ ಅಲ್ಲಿ. ಯಾರು ಮೇನ್ ಪವರ್ ಅಲ್ಲಿ ಇರ್ತಾರಲ್ಲ, ಅಂದ್ರೆ ಮೇನ್ ಪವರ್ ಅಂದ್ರೆ ಆಕ್ಚುಲಿ ಅಂದ್ರೆ ಶೋಕೇಸ್ ತರ. ಸೊ ಅವ್ರದೇ ಕಾರಣ ಅಂತೆಲ್ಲ ಬ್ಲೇಮ್ ಮಾಡ್ತಿರ್ತಾರೆ ಹೊರತು ಇವರು ಮಾತ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಳಲ್ಲ. ಸೊ ಇಷ್ಟೇ ಇದೊಂದು ಅಂದರೆ ಕೋalition ಗೌರ್ಮೆಂಟ್ ಬಗ್ಗೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಅಂದರೆ ಏನು ಕೋalition ಗೌರ್ಮೆಂಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂದರೆ ಅಂದರೆ ಈ ಪೊಲಿಟಿಕ್ಸ್ ಅಂದರೆ ಬಿ ಜೆ ಪಿ ಬರುತ್ತೆ ಅಥವಾ ಈ ಕಾಂಗ್ರೆಸ್ ಅದು ಇದೆಲ್ಲ ಅಂದರೆ ಇದೆಲ್ಲ ಬೇಕಾಗ್ಬಿಟ್ಟು ಅಂದರೆ ಎಂಟರ್ಟೈನ್ಮೆಂಟ್ ಥರ ಇವೆಲ್ಲ ನೋಡ್ಬೋದು. ಯಾಕಂದರೆ ಮೇನ್ ಒಂದು ನೇಷನ್ ಬಿಲ್ಡ್ ಆಗಬೇಕು, ಒಂದು ಗೌರ್ಮೆಂಟ್ ಇರಬೇಕು. ಆ ಗೌರ್ಮೆಂಟ್ ಯಾರು ಆ್ಯಕ್ಟರ್ಸ್ ಬಂದು ಅವರು ಅಂದರೆ ಆ್ಯಕ್ಟರ್ಸ್ ಅಂದರೆ ಯಾರು ಬಂದು ಏನು ಮಾಡ್ತಾರೆ ಅಂತ ನಮಗೆ ಇಂಪಾರ್ಟೆಂಟ್ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಇನ್ಸ್ಟಿಟ್ಯೂಷನ್ ಮೇನ್ ಇಂಪಾರ್ಟೆಂಟ್ ಆಗೋದು. ಸೊ ಅದರ ಬಗ್ಗೆ ಈ ಚಾನಲ್ ನಾನು ಕ್ರಿಯೇಟ್ ಮಾಡಿರೋದು. ಅಂದರೆ ಹೇಗೆ ಹೋಗಬೇಕು, ಯಾವ ಹಾದಿಲಿ ಹೋಗಬೇಕು. ಆಮೇಲೆ ಕನ್ನಡದಲ್ಲೇ ಮಾಡ್ತಿದ್ದೀನಿ, ಸ್ವಲ್ಪ ಒಂದು ಇಂಪ್ರೂವ್ ಮಾಡ್ಕೋತೀನಿ ಬರ್ತಾ. ಸೊ ಐ ಹೋಪ್ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಬಾಯ್.